This video is made for educational and information purpose. Please make your own research before you apply. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಡೈರೆಕ್ಟ್ HR ನಂಬರ್ ಅನ್ನೋದು ಕೊಟ್ಟಿದ್ದಾರೆ. ಆ ನಂಬರ್ಗೆ ನಿಮ್ಮ ರೆಸ್ಯೂಮ್ನ ಕಳಿಸಿದರೆ ಸಾಕು. ನಿಮ್ಮ ರೆಸ್ಯೂಮ್ ಏನಾದರೂ ಶಾರ್ಟ್ ಲಿಸ್ಟ್ ಆದರೆ ಖಂಡಿತ ನಿಮ್ಮನ್ನು ಹೈರ್ ಮಾಡ್ತಾರೆ. ಈ ಜಾಬ್ ನಿಮಗೆ ಸಿಗುತ್ತೆ. ಜಸ್ಟ್ ನೀವು 12th ಪಾಸ್ ಆಗಿದ್ರೂ ಪರವಾಗಿಲ್ಲ ಅಂತ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಯಾವುದೇ ರೀತಿ ಗ್ರ್ಯಾಜುಯೇಷನ್ ಡಿಗ್ರಿ ಏನು ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಮತ್ತು ಫ್ರೀ ಟ್ರೈನಿಂಗ್ ಕೊಟ್ಟು ಈ ಜಾಬ್ ಅನ್ನೋದು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಲ್ವ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅವರ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಒಮ್ಮೆ ರಿಸರ್ಚ್ ಮಾಡಿ ನಂತರ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ತಡ ಮಾಡದೆ ಆ ವಿಡಿಯೋನ ಶುರು ಮಾಡ್ತೀನಿ. ಯಾರು ಸ್ಕಿಪ್ ಮಾಡ್ದಿರಾ ಕೊನೆ ತನಕ ನೋಡಿ, ಸೊ ದಟ್ ನಿಮಗೆ ಫುಲ್ ಕ್ಲಾರಿಟಿ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಸ್ನೇಹಿತರೆ. ಓಕೆ ಗೈಸ್, ಆ್ಯಸ್ ಯೂಶ್ವಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಟೆಕ್ ಮಹೀಂದ್ರ ಕಡೆಯಿಂದ ನಮಗೆ ಈ ಜಾಬ್ ಆಫರ್ ಅನ್ನೋದು ಕೊಟ್ಟಿದ್ದಾರೆ ಸ್ನೇಹಿತರೆ. ಅರ್ಜೆಂಟ್ ಲಿಮಿಟೆಡ್ ವ್ಯಾಕೆನ್ಸಿ ಫಾರ್ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಇಲ್ಲಿ ನಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಆಲ್ರೆಡಿ 100+ ಅಪ್ಲಿಕ್ಯಾಂಟ್ಸ್ ಈ ಜಾಬ್ಗೆ ಅಪ್ಲೈ ಮಾಡಿದ್ದಾರೆ ಅಂತೆ. ಈ ಜಾಬ್ ಬಿಟ್ಟು 1 ವೀಕ್ ಆಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ಟೆಕ್ ಮಹೀಂದ್ರ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ ಎಷ್ಟು ಪಾಪ್ಯುಲರ್ ಕಂಪ್ನಿ ಅಂತ. ಜಾಬ್ ಹೈಲೈಟ್ಸಲ್ಲಿ ನೋಡಿದ್ರೆ ಮಿನಿಮಮ್ ಹೈಯರ್ ಸೆಕೆಂಡರಿ ಎಜುಕೇಷನ್ ವಿತ್ 1 year BPO ವಾಯ್ಸ್ ಪ್ರೋಸೆಸ್ ಎಕ್ಸ್ಪೀರಿಯನ್ಸ್ ಆರ್ ಫ್ರೆಷರ್ಸ್ ಅಂತ ಕೊಟ್ಟಿದ್ದಾರೆ. ಇದು ಹೈಯರ್ ಸೆಕೆಂಡರಿ ಅಂದರೆ ಸೆಕೆಂಡ್ PUC ಆಗಿದ್ದರೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು, ಅಥವಾ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಅಪ್ಲೈ ಮಾಡಿ, ಇಲ್ಲ ಫ್ರೆಷರ್ಸ್ ಆದರೂ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಫ್ರೆಷರ್ಸಲ್ಲಿ ನಿಮಗೆ ಎಕ್ಸಲೆಂಟ್ ಆಗಿರುವಂತಹ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಬೇಕಂತೆ. ಇಂಗ್ಲೀಷ್ ಹಿಂದಿ ಬರಬೇಕಾಗಿರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಟೈಪಿಂಗ್ ಸ್ಪೀಡ್ ಸಹ ಅಷ್ಟೇ 25 words per minute ನೀವು ಟೈಪ್ ಮಾಡಬೇಕಾಗಿರುತ್ತೆ. 90% ಅಕ್ಯುರಸಿ ಅನ್ನೋದು ಇರಬೇಕಾಗಿರುತ್ತೆ ಸ್ನೇಹಿತರೆ. ಲೈಕ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರಬೇಕು ಮತ್ತು ಟೈಪಿಂಗ್ ಸ್ಕಿಲ್ಸ್ ಅನ್ನೋದು ನಿಮಗೆ ಇರಬೇಕಾಗಿರುತ್ತಂತೆ ಈ ಜಾಬ್ ಮಾಡಲು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿದ್ರೆ 0 to 3 years ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ 3 yearsವರೆಗೂ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು, ಅಥವಾ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಅಪ್ಲೈ ಮಾಡ್ಬೋದು. ಟೋಟಲ್ ನಮಗೆ 100 ವ್ಯಾಕೆನ್ಸೀಸ್ ಅನ್ನೋದು ಇದೆ ಅಂತ. ಸ್ಯಾಲ್ರಿ ಪ್ಯಾಕೇಜ್ ಸಹ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಹೈರಿಂಗ್ ಆಫೀಸ್ ಲೊಕೇಟ್ ಆಗಿರೋದು ಕೋಲ್ಕತ್ತಾ ಅಲ್ಲಿ, ಬಟ್ ಈ ಜಾಬ್ ಬಂದುಬಿಟ್ಟು ರಿಮೋಟ್ ಆಗಿರುತ್ತೆ. ಕಸ್ಟಮರ್ ಸಪೋರ್ಟ್ ಬಗ್ಗೆ, ಡೊಮೆಸ್ಟಿಕ್ ವಾಯ್ಸ್ ಪ್ರೋಸೆಸ್ ಬಗ್ಗೆ ನಿಮಗೆ ಸ್ಕಿಲ್ಸ್ ಇದ್ದರೆ ಅಡ್ವಾಂಟೇಜ್ ಅಂತಲೇ ಕೊಟ್ಟಿದ್ದಾರೆ. ಜಾಬ್ ಡಿಸ್ಕ್ರಿಪ್ಷನಲ್ಲಿ ನೋಡಿದ್ರೆ ವಾಟ್ ಯು ವಿಲ್ ಡೂ ಅಲ್ಲಿ, ಯು ಆರ್ ಕರೆಂಟ್ಲಿ ಹ್ಯಾವಿಂಗ್ ಓಪನಿಂಗ್ಸ್ ಇನ್ ವಾಯ್ಸ್ ಪ್ರೋಸೆಸ್ 100% ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತಂತೆ ವಿತ್ ಫಿಕ್ಸ್ಡ್ ಸ್ಯಾಲ್ರಿ ಆ್ಯಂಡ್ 6 months ಆಗಿರುತ್ತಂತೆ ಈ ಜಾಬ್. ಓಕೆ, 6 months ಕಾಂಟ್ರಾಕ್ಚುಯಲ್ ಅಂತ ಕೊಟ್ಟಿದ್ದಾರೆ. ಆಫ್ಟರ್ 6 months ಏನಾದರೂ ನಿಮ್ಮ ಕೆಲಸ ಚೆನ್ನಾಗಿದ್ದರೆ ನಿಮಗೆ ಬೇರೆ ಜಾಬ್ ಸಹ ನಿಮ್ಮನ್ನು ಇವರು ಹೈರ್ ಮಾಡ್ಬೋದು ಸ್ನೇಹಿತರೆ. ಓಕೆ, ಡೆಸಿಗ್ನೇಷನಲ್ಲಿ ನೋಡಿದ್ರೆ ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ಅನ್ನೋ ರೋಲ್ಗೆ ಇವರು ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ. ಹ್ಯಾವ್ ಟು ರಿಸಾಲ್ವ್ ಕಸ್ಟಮರ್ ಕ್ವೈರೀಸ್ ಥ್ರೂ ವಾಯ್ಸ್ ಕಾಲ್ ಅಂತ ಕೊಟ್ಟಿದ್ದಾರೆ. ನಿಮಗೆ ಕಾಲ್ಸ್ ಬರ್ತಿರುತ್ತೆ ಲೈಕ್ ಕಸ್ಟಮರ್ಸ್ ಕಡೆಯಿಂದ, ಅವ್ರಿಗೇನಾದರೂ ಡೌಟ್ಸ್ ಬಂದಾಗ, ಸೊ ಅದನ್ನು ನೀವು ರಿಸಾಲ್ವ್ ಮಾಡಬೇಕಾಗಿರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ಈ ಜಾಬ್ಗೆ ಅಪ್ಲೈ ಮಾಡಿದಾಗ ನೀವೇನಾದರೂ ಹೈರ್ ಆದ್ರೆ ಈ ಕೆಲಸ ನಿಮಗೆ October 31st ಈ ಜಾಬ್ ಅನ್ನೋದು ಇರುತ್ತೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ಅಂದರೆ ಈ ಪ್ರಾಜೆಕ್ಟ್ ಮುಗಿಯೋವರೆಗೂ ನಿಮಗೆ ಈ ಜಾಬ್ ಇರುತ್ತೆ. ಮ್ಯಾಂಡೇಟರಿಯಲ್ಲಿ ನೋಡಿದ್ರೆ ಅಟ್ಲೀಸ್ಟ್ ನಿಮ್ಮದು PUC ಆಗಿರಬೇಕು. ಎಕ್ಸ್ಪೀರಿಯನ್ಸ್ ಪೀಪಲ್ಲು ಎಕ್ಸ್ಪೀರಿಯನ್ಸ್ ಲೆಟರ್ ಒಂದು ಇರಬೇಕಾಗಿರುತ್ತಂತೆ ವಿತ್ ಡಾಕ್ಯುಮೆಂಟ್ಸ್. ಫ್ರೆಷರ್ಸ್ ಆರ್ ಆಲ್ಸೋ ವೆಲ್ಕಮ್ ಅಂತ ಕೊಟ್ಟಿದ್ದಾರೆ. 5 days ಮಾತ್ರ ವರ್ಕ್ ಇರುತ್ತಂತೆ, 2 days ನಿಮಗೆ ಲೀವ್ ಇರುತ್ತೆ. ಏಜ್ ಲಿಮಿಟ್ ನೋಡಿದ್ರೆ 40ವರೆಗೂ ಕೊಟ್ಟಿದ್ದಾರೆ ಸ್ನೇಹಿತರೆ. ಎಕ್ಸಲೆಂಟ್ ಆಗಿರುವಂತಹ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕಾಗಿರುತ್ತಂತೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ. ಮತ್ತು ನೀವು ಯಾವುದೇ ಈ ಥರ ಲೈಕ್ ಫ್ಲಿಪ್ಕಾರ್ಟ್ ಜಾಬ್ಸ್ಗೆ ಮುಂಚೆ ನೀವು ಅಪ್ಲೈ ಮಾಡಿರಬಾರ್ದು ಲಾಸ್ಟ್ 3 monthಲ್ಲಿ ಅಂತ ಕೊಟ್ಟಿದ್ದಾರೆ. ಇಂಟರ್ವ್ಯೂ ಸ್ಟ್ರಕ್ಚರಲ್ಲಿ ನೋಡಿದ್ರೆ ಫಸ್ಟ್ ನಿಮಗೆ HR ರೌಂಡ್ ಅನ್ನೋದು ಇರುತ್ತಂತೆ. ಅದರಲ್ಲಿ ವೀಡಿಯೋ ಕಾಲ್ ಆದರೂ ಇರ್ಬೋದು. ನಿಮ್ಮ ಆಧಾರ್ ಕಾರ್ಡ್ ಅನ್ನೋದು ಮ್ಯಾಂಡೇಟರಿ ಆಗಿರಬೇಕಂತೆ. ನೆಕ್ಸ್ಟು HR ರೌಂಡ್ ಆದಮೇಲೆ ಇಂಟ್ರಡಕ್ಷನ್ ಎಲ್ಲ ಕೇಳಿರ್ತಾರೆ. ಆ ರೌಂಡ್ ಆದಮೇಲೆ ನೆಕ್ಸ್ಟ್ ನಿಮಗೆ ಟೈಪಿಂಗ್ ಟೆಸ್ಟ್ ಅನ್ನೋದು ಕೊಡ್ತಾರೆ ಸ್ನೇಹಿತರೆ. ಓಕೆ, ಟೈಪಿಂಗ್ ಟೆಸ್ಟಲ್ಲಿ ನೀವು 25 words ಅನ್ನೋದು ಪರ್ ಮಿನಿಟ್ ಟೈಪ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ವರ್ಸೆಂಟ್ 3 and above ಅಂತ ಕೊಟ್ಟಿದ್ದಾರೆ. ಲಾಸ್ಟ್ ರೌಂಡ್ ಬಂದುಬಿಟ್ಟು ಕ್ಲೈಂಟ್ ರೌಂಡ್ ಅಂತ ಒಂದು ಇರುತ್ತಂತೆ, ಅದು ಸಹ ಮ್ಯಾಂಡೇಟರಿ ಆಗಿರುತ್ತೆ. ಮತ್ತು ಆಧಾರ್ ಕಾರ್ಡ್ ಅನ್ನೋದು ನಿಮ್ಮ ಹತ್ರ ಇರಬೇಕಾಗಿರುತ್ತೆ. ಓಕೆ, ಇಷ್ಟೇ ಆಗಿರುತ್ತೆ ಸ್ನೇಹಿತರೆ. ನಿಮ್ಗೆ ಏನಾದರೂ ಟೈಪಿಂಗ್ ಸ್ಕಿಲ್ಸ್ ಇಲ್ಲ ಅಂತಂದರೆ ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಟೈಪಿಂಗ್ ಸ್ಕಿಲ್ಸ್ ಹೇಗೆ ಕಲಿಯೋದು ಅಂತೆಲ್ಲ ಸರ್ಚ್ ಮಾಡಿದ್ರೆ ನಿಮಗೆ ತುಂಬ ವೆಬ್ಸೈಟ್ಸ್ ಅನ್ನೋದು ಸಿಗುತ್ತೆ. ಅಲ್ಲಿಂದ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಮನೇಲಿ ಕೂತ್ಕೊಂಡು ಈ ಕೆಲಸ ಅನ್ನೋದು ನೀವು ಮಾಡ್ಬೋದಾಗಿರುತ್ತೆ. ಓಕೆ, ನೆಕ್ಸ್ಟು ಪೇ ಔಟ್ಸಲ್ಲಿ ನೀವು ಚೆಕ್ ಮಾಡಿದ್ರೆ ಫಾರ್ ಎಕ್ಸ್ಪೀರಿಯನ್ಸ್ ಪೀಪಲ್ ಸ್ಯಾಲ್ರಿ ಅನ್ನೋದು ಕೊಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ವರೆಗೂ ಸ್ಯಾಲ್ರಿ ಇರುತ್ತೆ, ಒಂದು ಸ್ಯಾಲ್ರಿ ಇರುತ್ತೆ. ಫ್ರೆಷರ್ಸ್ಗೆ ಒಂದು ಸ್ಯಾಲ್ರಿ ಇರುತ್ತೆ ಸ್ನೇಹಿತರೆ. ಬೇರೆ ಬೇರೆ ಸ್ಯಾಲ್ರಿ ಅನ್ನೋದು ಇರುತ್ತೆ ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಓಕೆ, ಎಲ್ಲ ಕ್ಲಿಯರಾಗಿ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆ, ಮತ್ತು ಸಿಸ್ಟಮ್ ಸ್ಪೆಸಿಫಿಕೇಷನಲ್ಲಿ ನೋಡಿದ್ರೆ ಸ್ನೇಹಿತರೆ ನಿಮಗೆ ಯಾವುದೇ ರೀತಿ ಲ್ಯಾಪ್ಟಾಪ್ ಅನ್ನೋದು ಅವ್ರು ಪ್ರೊವೈಡ್ ಮಾಡಲ್ಲ. ನಿಮ್ಮದೇ ಓನ್ ಆಗಿರುವ
ಲ್ಯಾಪ್ಟಾಪ್ ಇರಬೇಕಾಗಿರುತ್ತೆ ಮತ್ತು ಡಾಕ್ಯುಮೆಂಟ್ಸಲ್ಲಿ ನೋಡಿದ್ರೆ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಇರಬೇಕಾಗಿರುತ್ತೆ ಅಂತೆ. ಮಾರ್ಕ್ಸ್ ಶೀಟಲ್ಲಿ 10th ಮತ್ತು 12th ಮ್ಯಾಂಡೇಟರಿ ಆಗಿರುತ್ತೆ ಸ್ನೇಹಿತರೆ ಇದು. ಓಕೆ, ಎಕ್ಸ್ಪೀರಿಯನ್ಸ್ ಪೀಪಲ್ ಅವ್ರಿಗೆ ಆಫರ್ ಲೆಟರ್ ಅವೆಲ್ಲ ಇರುತ್ತೆ. ಇಲ್ಲಿ ಕಾಂಟ್ಯಾಕ್ಟ್ ಪರ್ಸನ್ ಅಂತ ಹೇಳ್ಬಿಟ್ಟು ನಂಬರ್ ಸಹ ಕೊಟ್ಟಿದ್ದಾರೆ. ಯಾರೇ ಆಗಲಿ ಕಾಲ್ ಮಾಡೋಕ್ಕೆ ಹೋಗಬೇಡಿ, ಈ ನಂಬರ್ಗೆ ವಾಟ್ಸಪ್ ಮಾಡಿ ಸ್ನೇಹಿತರೆ. ನಿಮ್ಮ ರೆಸ್ಯೂಮ್ನ ಕಳಿಸಿ. ನಿಮ್ಮ ರೆಸ್ಯೂಮ್ ಏನಾದರೂ ಶಾರ್ಟ್ ಲಿಸ್ಟ್ ಆದರೆ ಅವರು ನಿಮಗೆ ಕಾಂಟ್ಯಾಕ್ಟ್ ಆಗ್ತಾರೆ. ಇಂಡಸ್ಟ್ರಿ ಟೈಪ್ ನೋಡಿದ್ರೆ BPM ಅಂತ ಕೊಟ್ಟಿದ್ದಾರೆ, ಆರ್ಎಲ್ಸ್ BPO ಜಾಬ್ ಆಗಿರುತ್ತಂತೆ ಇದು. ಡಿಪಾರ್ಟ್ಮೆಂಟಲ್ಲಿ ಕಸ್ಟಮರ್ ಸಕ್ಸಸ್ ಅಂತ ಕೊಟ್ಟಿದ್ದಾರೆ. ಎಂಪ್ಲಾಯ್ಮೆಂಟ್ ಟೈಪಲ್ಲಿ ಫುಲ್ ಟೈಮ್ ಜಾಬ್ ಆಗಿರುತ್ತೆ ಇದು, ಯಾವುದೇ ರೀತಿ ಪಾರ್ಟ್ ಟೈಮ್ ಆಗಿರಲ್ಲ. ಎಜುಕೇಷನ್ ಬಂದುಬಿಟ್ಟು PUC ಆಗಿದ್ದರೆ ಸಾಕು, ಗ್ರ್ಯಾಜುಯೇಷನ್ ಈಸ್ ನಾಟ್ ರಿಕ್ವೈರ್ಡ್ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ಇಷ್ಟ ಆಗಿರುತ್ತೆ ಜಾಬ್ ಮಾಹಿತಿ ಎಲ್ಲ. ಈ ಕಂಪ್ನಿ ಲೊಕೇಟ್ ಆಗಿರೋದು, ಹೆಡ್ ಆಫೀಸ್ ಲೊಕೇಟ್ ಆಗಿರೋದು ಕೋಲ್ಕತ್ತಾಲಿ ಅಂತ ಕೊಟ್ಟಿದ್ದಾರೆ. ಬಟ್ ಈ ಜಾಬ್ ಬಂದುಬಿಟ್ಟು ರಿಮೋಟ್ ಜಾಬ್ ಆಗಿರುತ್ತೆ. ತುಂಬ ಜನ ಈ ಜಾಬ್ಗೆ ಅಪ್ಲೈ ಮಾಡಿ ಆಲ್ರೆಡಿ ವರ್ಕ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೂ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡ್ಕೊಳ್ಳಿ. ಫ್ರೀ ಟ್ರೈನಿಂಗ್ ಕೊಟ್ಟು ಜಾಬ್ ಅನ್ನೋದು ಕೊಡ್ತಾರೆ ಸ್ನೇಹಿತರೆ. ಓಕೆ, ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಹಾಕಿ, ಖಂಡಿತ ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಯಾರೆಲ್ಲ ಜಾಬ್ ನೀಡ್ಫುಲ್ ಇದ್ದಾರೋ ಅವ್ರಿಗೆಲ್ಲ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಕೆಳಗಡೆಗೆ ಸ್ಕ್ರಾಲ್ ಮಾಡಿದ್ರೆ ನಮಗೆ ಅಪ್ಲೈ ನೌ ಅನ್ನೋ ಆಪ್ಷನ್ ಸಿಗುತ್ತೆ, ಅದನ್ನು ಕ್ಲಿಕ್ ಮಾಡಿ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ಆಲ್ ದಿ ವೆರಿ ಬೆಸ್ಟ್ ಗಾಯ್ಸ್, ಬಾಯ್.